ಹಲೋ ಗೈಸ್, ಗುಡ್ ಮಾರ್ನಿಂಗ್. ಇದು ಹೊಸದಡುಕು ವಿಡಿಯೋ. ತುಂಬಾ ಲೇಟ್ ಆಯಿತು. ಯಾಕೆ ಡಿಲೇ ಆಯಿತು ಅಂತ ಮುಂದೆ ಹೇಳ್ತೀನಿ. ಫುಲ್ ವಿಡಿಯೋ ನೋಡಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್. ಗೈಸ್, ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಹೊಸದಡುಕು ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಫುಲ್ಲು ನಾನ್ ವೆಜ್. ಸೊ ಮಟನ್ ಆ್ಯಂಡ್ ಚಿಕನ್. ಮಟನಲ್ಲಿ ನಾನು ಸಾಂಬಾರು ಮಾಡಿ ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೀನಿ. ಚಿಕನಲ್ಲಿ ಕಬಾಬ್ ಮಾಡಿ ಪೆಪ್ಪರ್ ಚಿಕನ್ ಅಥವಾ ಏನಾದರೂ ಚಿಕನ್ ಡ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೂಡ ತೋರಿಸ್ತೀನಿ. ಕೆಲವೊಂದು ರೆಸಿಪಿ ಅಂದರೆ ಈ 4 ರೆಸಿಪಿಲಿ ಯಾವ್ದಾದ್ರು 1 ಅಥವಾ 2 ತೋರಿಸ್ತೀನಿ ಅಷ್ಟೇ, ಯಾಕಂದರೆ ತುಂಬ ಲೆಂತಿ ಆಗುತ್ತೆ. ಇನ್ನು ಮಿಡ್ಲಲ್ಲಿ ಯಾವಾಗಾದರೂ ನಾನು ಮಾಡಿದಾಗ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ನಿಮ್ಮ ಮನೆಯಲ್ಲೂ ಕೂಡ ಇವತ್ತು ಮಟನ್ ಚಿಕನ್ ಜೋರು ಅಂತ ಅಂದ್ಕೊಳ್ತೀನಿ. ಹೇಗೆ ಮಾಡಿದ್ರಿ ಹಬ್ಬ? ಯಾಕಂದರೆ ನಾನು ವೀಡಿಯೋ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ನಾಳಿದ್ದು ಆಗಿಬಿಡುತ್ತೆ. ಸೊ ಅಷ್ಟರಲ್ಲಿ ನೀವು ತಿಂದು ಕೂಡ ಮುಗಿಸಿರ್ತೀರ. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ, ಹೇಗೆ ಮಾಡಿದ್ರಿ? ಹೊಸದಡುಕು ಚೆನ್ನಾಗಿ ಮಾಡಿದ್ರಾ? ನಿಮ್ಮ ಮನೇಲಿ ಏನೇನು ಮಾಡಿದ್ರಿ ಅಡುಗೆಗಳಂತ ಕಮೆಂಟ್ ಮಾಡಿ ಗೈಸ್. ಇಲ್ಲಿ ನನ್ನ ಹಸ್ಬೆಂಡು ಮಟನ್ ಮತ್ತು ಚಿಕನ್ 1.5 kg ತಂದು ಇಟ್ಟಿದ್ದಾರೆ ಗೈಸ್. ಮಟನ್ ಅಂತೂ ತುಂಬಾ ಚೆನ್ನಾಗಿತ್ತು. ಎಳೆ ಮಟನ್ ಅನಿಸುತ್ತೆ, ತುಂಬ ಚೆನ್ನಾಗಿ ಬೇಯ್ಕೊಳ್ತು ಕೂಡ. ಯಾಕೆ ನಾನು ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಲೇಟ್ ಆಯಿತು ಅಂದರೆ, ನನ್ನ ಒಂದು ಚಾನಲ್ ಡಿಮಾನಿಟೈಸೇಷನ್ ಆಗಿದೆ ಗೈಸ್. ರೀಸನ್ನು ನನ್ನ ಮಧುರಮ್ಮ ಜಾತ್ರೆದು ವಿಡಿಯೋ, ಒಂದು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಸೊ ಮೇ ಬಿ ಅದರಿಂದ ಅಂತ ಅನಿಸುತ್ತೆ, ಯಾಕೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಸೊ ನೋಡೋಣ ಯಾಕೆ ಏನು ಎತ್ತ ಅಂತ. ಇನ್ನೂ ಮಾನಿಟೈಸೇಷನ್ ಆನ್ ಆಗಿಲ್ಲ. ಸೊ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ಮೇಲೆ ರೆಗ್ಯುಲರಾಗಿ ನನ್ನ ಒಂದು ಚಾನಲಲ್ಲಿ ವಿಡಿಯೋಸ್ ಬರುತ್ತೆ ಗೈಸ್, ನೋಡಿ ಸಪೋರ್ಟ್ ಮಾಡಿ. ಹಾಗೆ ಇವಾಗ ಫಸ್ಟ್ ನಾನಿಲ್ಲಿ ಮಟನ್ನ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳೋಕ್ಕೆ ಅಂತ ಇಟ್ಟಿದ್ದೀನಿ. ಸೊ ಅದನ್ನೇ ನಾನಿಲ್ಲಿ ಹೇಳ್ತಾ ಇರೋದು. ಉಪ್ಪಾಕಿ ಮಟನ್ನ ಬೇಯಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬೇಯಿಸ್ಕೊಳ್ತಾ ಇಲ್ಲ, ಒಂದು 70% ಅಷ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ಅದಾದಮೇಲೆ ಇಲ್ಲಿ ನಾನು ಅಡುಗೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಅದೆಲ್ಲನೂ. ಸೊ ಫಸ್ಟ್ ನಾನಿಲ್ಲಿ ಮಟನ್ ಸಾರು, ಆಮೇಲೆ ಬಿರಿಯಾನಿ ಮಾಡೋದಕ್ಕೆ ಬಿರಿಯಾನಿ ರೆಸಿಪಿನ ನಾನು ನಿಮಗೆ ತೋರಿಸ್ತೀನಿ. ಇನ್ನು ಬೇರೆದೆಲ್ಲ ಚಿಕನ್ ರೆಸಿಪೀಸ್ ಎಲ್ಲ ನಾನು ನಿಮಗೆ ಯಾವಾಗಾದರೂ ಇನ್ನೊಂದ್ಸಲ ತೋರಿಸ್ತೀನಿ ಗೈಸ್. ಸೊ ಇವಾಗ ನೋಡಿ, ಇಲ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆನಿಯನ್ನು, ಟೊಮೊಟೊ, ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಫ್ರೈ ಮಾಡ್ಕೊಳ್ಳೋದಕ್ಕೆ. ಸ್ವಲ್ಪ ಧನಿಯಾ ಹಾಕ್ಕೊಳ್ಳಿ, ಒಂದು ಹಿಡಿಯಷ್ಟು ಧನಿಯಾ ಹಾಕ್ಕೊಂಡು, ಚಿಲ್ಲಿ ಮತ್ತು ಕಡಲೆಪಪ್ಪು ಇಷ್ಟು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ ಗೈಸ್. ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಸ್ವಲ್ಪ ಶುಂಠಿ ಮತ್ತು ಹಾಗೆ ಕೊಕೊನಟ್ ಮತ್ತು ಅಂದರೆ ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಸೊ ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ನಾವು ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ಕುದಿ ಬಂದಮೇಲೆ ನಾವು ಬೇಯಿಸಿಟ್ಕೊಂಡಿದ್ದೀವಲ್ವ ಅರ್ಧಂಬರ್ಧ, ಆ ಒಂದು ಮಟನ್ನ ಹಾಕ್ಕೊಂಡ್ರೆ ಸೊ ಮಟನ್ ಸಾಂಬಾರು ಅನ್ನೋದು ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಈ ಒಂದು ರೆಸಿಪಿನ ನಾನು ಕೂಡ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡಿ ಟ್ರೈ ಮಾಡಿದ್ದು, ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ನೀವು ಕೂಡ ಅಷ್ಟೇ ಒಂದ್ಸಲ ಟ್ರೈ ಮಾಡಿ, ನಿಜವಾಗ್ಲೂ ನಿಮಗೂ ಇಷ್ಟ ಆಗುತ್ತೆ. ನಿಮ್ಗೆ ಇದಕ್ಕೆ ಎಷ್ಟು ವಾಟರ್ ಬೇಕೋ ಅಷ್ಟು ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ. ತುಂಬ ನೀರಾಗಿ ಮಾಡ್ಕೊಳ್ಬೇಡಿ, ಆದಷ್ಟು ಸ್ವಲ್ಪ ಗಟ್ಟಿಯಾಗಿರಲಿ. ಸೊ ಇದಕ್ಕೆ ಸಾಲ್ಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಟೇಸ್ಟ್ ನೋಡ್ಕೊಂಡು ನೀವು ಸಾಲ್ಟ್ ಆ್ಯಡ್ ಮಾಡ್ಕೋಬೋದು. ಈ ಕಡೆ ನಾನು ನಿಮಗೆ ಬಿರಿಯಾನಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಸೊ ಬಿರಿಯಾನಿಗೆ ನಾನಿಲ್ಲಿ ತುಪ್ಪ, ಸ್ವಲ್ಪ ಆಯಿಲ್ ಕೂಡ ಹಾಕ್ಕೊಂಡಿದ್ದೀನಿ. ಆಮೇಲೆ ಮಸಾಲೆ ಐಟಮ್ಸ್ ಬರುತ್ತಲ್ವ, ಚಕ್ಕೆ, ಲವಂಗ ಅದೆಲ್ಲ ಹಾಕ್ಕೊಂಡು, 2 ಚಿಲ್ಲಿ ಹಾಕ್ಕೊಂಡು, ಆಮೇಲೆ ನಾನಿಲ್ಲಿ ಕಟ್ ಮಾಡ್ಕೊಂಡಿರೋಂತಹ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು. ಅದಾದಮೇಲೆ ಇದಕ್ಕೆ ಟೊಮೊಟೊ ಆ್ಯಡ್ ಮಾಡಿ, ನಾರ್ಮಲ್ ಮಸಾಲಾಸ್, ಗರಂ ಮಸಾಲ, ಹಾಗೆ ಚಿಕನ್ ಮಸಾಲ, ಮಟನ್ ಮಸಾಲ ಇದ್ದರೆ ಅದು ಕೂಡ ಸ್ವಲ್ಪ ಹಾಕಿ, ಆಮೇಲೆ ಸ್ವಲ್ಪ ಧನಿಯಾ ಪೌಡರು, ನಿಮ್ಮ ಟೇಸ್ಟಿಗೆ ತಕ್ಕಷ್ಟು ಖಾರ, ಅರಿಶಿನ ಇಷ್ಟು ಹಾಕ್ಕೋಬೇಕು. ಸೊ ನಾನು ಖಾರನ ಲೈಟಾಗಿ ಹಾಕ್ತಾಯಿದ್ದೀನಿ. ಯಾಕೆ ಅಂತಂದರೆ ಚಿಕನ್ ಮಸಾಲ ಅಥವಾ ಮಟನ್ ಮಸಾಲ ಯೂಸ್ ಮಾಡೋದ್ರಿಂದ ಖಾರ ಇರುತ್ತೆ. ಸೊ ಅದಕ್ಕೋಸ್ಕರ. ಆಮೇಲೆ ಇದಕ್ಕೆ ಮಟನ್ನ ಹಾಕ್ಕೊಡಿ. ನಾನು ಫಸ್ಟು ಬಿರಿಯಾನಿಗೆ ಮಾಡ್ಕೊಂಡು ಆಮೇಲೆ ಸಾಂಬಾರು ಮಾಡೋದಕ್ಕೆ ಅಂತ ಎತ್ತಿಟ್ಕೊಂಡಿದ್ದೆ, ಬಟ್ ಅದರಲ್ಲಿ ನಿಮಗೆ ಉಲ್ಟಾ ತೋರಿಸ್ತಾ ಇದ್ದೀನಿ ರೆಸಿಪಿ. ಸೊ ಈಗ ನೋಡಿ, ಮಟನ್ ಕೂಡ ಹಾಕ್ಕೊಂಡಿದ್ದಾಯಿತು. ಆಮೇಲೆ ಇದಕ್ಕೆ ಕರ್ಡ್ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಅಕ್ಕಿ ಮತ್ತು ನೀರು 2 ಒಟ್ಟಿಗೆ ಹಾಕ್ತಾಯಿದ್ದೀನಿ. ನೀವು ನೀರನ್ನ ಮೊದಲಿಗೆ ಹಾಕ್ಕೊಂಡು ಕುದಿ ಬಂದಮೇಲೆ ಬೇಕಾದರೆ ಅಕ್ಕಿ ಕೂಡ ಹಾಕ್ಕೋಬೋದು. ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬಂದಮೇಲೆ ಅದನ್ನು ಕುಕ್ಕರ್ ವಿಜಿಲ್ ತೆಗೆಸೋದು ಅಷ್ಟೇ ಗೈಸ್. ಇವಾಗ ಫೈನಲಿ ಎಲ್ಲ ಅಡುಗೆನೂ ರೆಡಿಯಾಗಿದೆ. ಸೊ ಇವಾಗ ಏನೇನು ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟ್ ಇಲ್ಲಿ ಮುದ್ದೆ, ಆದಮೇಲೆ ಕಬಾಬ್ ಮಾಡಿದ್ದೆ. ಕಬಾಬ್ ಇದು ನಮ್ಮ ಅತ್ತೆಯವ್ರ ರೆಸಿಪಿ, ಅವ್ರು ಸಕ್ಕತ್ತಾಗಿ ಮಾಡ್ತಾರೆ. ಸೊ ಇನ್ನೊಂದ್ಸಲ ಯಾವಾಗಾದ್ರೂ ತೋರಿಸ್ತೀನಿ. ಸೊ ಅದಾದಮೇಲೆ ಇದು ಮಟನ್ ಬಿರಿಯಾನಿಯೂ ಅಷ್ಟೇ ಸೂಪರಾಗಿ ಬಂದಿತ್ತು. ಸ್ವಲ್ಪ ಸಾಲ್ಟ್ ಜಾಸ್ತಿ ಆಗಿತ್ತು. ಆಮೇಲೆ ಮಟನ್ ಸಾರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಇಲ್ಲಿ ಆಲೂಗಡ್ಡೆ ಕಟ್ ಮಾಡಿ ಹಾಕಿದ್ದೀನಿ. ನೀವು ಯಾವುದಾದ್ರೂ ಸಾಂಬಾರು ಮಾಡಿದಾಗ ಸ್ವಲ್ಪ ಉಪ್ಪು ಜಾಸ್ತಿ ಆಗಿಬಿಟ್ಟಿದೆ ಅಂತ ಅನಿಸಿದ್ರೆ, ಅಥವಾ ಖಾರ ಜಾಸ್ತಿ ಆಗಿಬಿಟ್ಟಿದೆ ಅನಿಸಿದ್ರೆ, ಒಂದು ಕಾಯಿನ 2 ಪೀಸ್ ಮಾಡಿಬಿಟ್ಟು ಆಲೂಗಡ್ಡೆ ಹಾಕ್ಕೊಂಡು ಕುದಿಸಿ. ಸೊ ಉಪ್ಪು ಖಾರ 2 ಈಕ್ವಲ್ ಆಗುತ್ತೆ. ಆಮೇಲೆ ಇದು ಚಿಕನ್ ಡ್ರೈ ಥರ ಮಾಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಈ ರೆಸಿಪಿನೂ ಅಷ್ಟೇ ನೆಕ್ಸ್ಟ್ ಟೈಮ್ ಶೇರ್ ಮಾಡ್ಕೊಳ್ತೀನಿ ನಾನು ನಿಮ್ಮ ಹತ್ರ. ಹಾಗೆ ಎಗ್ ಬಾಯ್ಲ್ ಮಾಡಿದ್ದೆ, ನಮ್ಮ ಪಾಪು ಕೂಡ ಬೇಕಾಗುತ್ತಲ್ವ. ಸೊ ಅದಕ್ಕೋಸ್ಕರ ಇದು ಬಾಣಲಿಗೆ ಮಿಕ್ಸ್ ಮಾಡಿರೋದು. ರಾತ್ರಿದು ಅನ್ನ ಇತ್ತು, ಸೊ ಚಿಕನ್ ಟ್ರೈ ಮಾಡಿದಾಗ ಅದಕ್ಕೆ ಬಾಣಲಿಗೆ ಹಾಕಿ ಮಿಕ್ಸ್ ಮಾಡಿದ್ದು. ಆ ರೀತಿ ಮಾಡಿಕೊಂಡ್ರೆ ಮಾತ್ರ ಸಕ್ಕತ್ತಾಗಿರುತ್ತೆ. ಆಮೇಲೆ ಇನ್ನು ನಾನ್ ವೆಜ್ ಮಾಡಿದ್ಮೇಲೆ ಸೌತೆಕಾಯಿ ಮತ್ತು ಆನಿಯನ್ನು ಲೆಮನ್ ಇಲ್ಲದೆ ಇದ್ದರೆ ಹೇಗಿರುತ್ತೆ ಹೇಳಿ. ಸೊ ಅದಕ್ಕೋಸ್ಕರ ಅದು ಕೂಡ ಮಾಡಿದೆ. ಇದು ನಮ್ಮ ಪಾಪುಗೋಸ್ಕರ ಮಾಡಿರೋಂತಹ ಕಬಾಬ್.
ಸೊ ಇವತ್ತಿನ ಹೊಸ್ದಡುಕು ರೆಸಿಪಿ ಇಷ್ಟು ಗೈಸ್. ನಮ್ಮೆಲ್ಲರಿಗೂ ನಾನ್ ವೆಜ್ ಮಾಡ್ಕೊಂಡು ಅವ್ನಿಗೆ ಮಾಡ್ಕೊಂಡಿಲ್ಲ ಅಂದರೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ. ಸೊ ಫೈನಲಿ ನೋಡಿ ನನ್ನ ಒಂದು ಪ್ಲೇಟ್ ಹೇಗಿದೆ ಅಂತ, ಫುಲ್ಲು ಕಲರ್ಫುಲ್ ಆಗಿ ಎಷ್ಟು ಸಕ್ಕತ್ತಾಗಿರುತ್ತಲ್ವಾ. ಸೊ ಬನ್ನಿ ಹೇಗಿತ್ತು ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡ್ಗೆ ಕೊಟ್ಟು ನಾನು ಮಾಡಿರೋ ಎಲ್ಲ ಅಡುಗೆನೂ ಇಟ್ಕೊಂಡು ಬಂದು ಕೊಟ್ಟಿದ್ದೀನಿ. ಮಟನ್ ಸಾಂಬಾರು ಮತ್ತು ಮುದ್ದೆ ಮಾತ್ರ ಕೊಟ್ಟಿಲ್ಲ, ಯಾಕಂದರೆ ಮಧ್ಯಾಹ್ನಕ್ಕೆ ತಿನ್ನಲಿ ಅಂತ ಹೇಳಿ. ಸೊ ಬಿರಿಯಾನಿ ತಿಂತಾ ಇದ್ದಾರೆ, ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ, ಕಬಾಬ್, ಮಟನ್ ಬಿರಿಯಾನಿ, ಅದು ಚಿಕನ್ ತಿನ್ನು, ಅದು ಫ್ರೈ ಥರ ಮಾಡಿದ್ದೀನಲ್ಲ ಅದು. ಯಾವುದ್ರಲ್ಲಿ? ಬಿರಿಯಾನಿಯಲ್ಲಿ ಉಪ್ಪು ಜಾಸ್ತಿನಾ? ಕಬಾಬ್ ಅಮ್ಮ ಮಾಡಿರೋದು, ಉಪ್ಪು ಜಾಸ್ತಿ ಅನ್ನಿಸ್ತೈತಾ? ಮೇ ಬಿ ಕಲ್ಲುಪ್ಪು ಹಾಕಿದ್ದ, ಅದಕ್ಕೇನಾದ್ರು ಫೀಲ್ ಬರ್ತೈತೇನೋ. ಮೊಟ್ಟೆ ನಾನು ಮಾಡಿರೋದು ತಿನ್ನು. ಮೊಟ್ಟೆ ನಾನು ಮಾಡಿರೋದು. ನೀರು ಹಾಕ್ಬೇಕಲ್ಲ, ನೀರು ಹಾಕಿ ಬೇಯಿಸ್ಬೇಕಲ್ಲ. ಮೊಟ್ಟೆ ಬೇಯಿಸೋದು ಒಂದು ಕಳೆ ಗೊತ್ತಾ? ಕಳೆ 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 ಅಲ್ಲ, ಕಲೆ. ಚೆನ್ನಾಗೈತಾ? ಸೊ ಗೈಸ್ ಇಷ್ಟು ಮಾಡಿದ್ದೆ. ನೋಡೋಣ ಇನ್ನು ಏನೇನು ಆಗುತ್ತೆ ಇವತ್ತು ಅಂತ ಹೇಳಿಬಿಟ್ಟು. ಸದ್ಯಕ್ಕೆ ಹೊಸ್ದಡುಕು ಇಲ್ಲಿಗೆ ನಿಂತಿದೆ. ನಮ್ಮ ಬಂಗಾರಿ ಇವತ್ತು ಮುದ್ದೆ ತಿಂದ, ಒಂದು ಮೊಟ್ಟೆ ಒಂದು ಸ್ವಲ್ಪ ಮುದ್ದೆ ತಿಂದಿದ್ದಾನೆ. ಸೊ ಗೈಸ್ ನಾನು ಕೂಡ ಇವಾಗ ಹೋಗಿ ಊಟ ಮಾಡಬೇಕು. ಮಾರ್ನಿಂಗ್ಗೆ ಮುಖ ಎಲ್ಲ ತೊಳೆದಿದ್ದೆ, ಸ್ನಾನ ಎಲ್ಲ ಆಮೇಲೆ ಮಾಡ್ಕೊಳ್ಳೋಣ. ಸೊ ಸದ್ಯಕ್ಕೆ ಇವಾಗ ಹೋಗ್ಬಿಟ್ಟು ಊಟ ಮಾಡಿ, ಊಟ ಮಾಡ್ತೀನಿ. ಹೊಟ್ಟೆ ಸಿಕ್ಕಾಪಟ್ಟೆ ಹಸಿವಾಗ್ತಿದೆ. 11 o'clock ಆಗಿದೆ, ಎಲ್ಲ ಮುಗಿಸೋ ಅಷ್ಟರಲ್ಲಿ 11 o'clock ಆಯಿತು. ಬನ್ನಿ ಇವಾಗ ಊಟ ಮಾಡೋಣ. ಬೆಳಿಗ್ಗೆ 3 ಗಂಟೆಗೆ ತಂದಿರೋದು 6 ಗಂಟೆ 11 ಗಂಟೆಗೆ ಮಾಡಿದಾಳೆ ಅಂತ ಸಂಸಾರ. ಓಯ್ ಅಷ್ಟು ಅಡಿಗೆ ಮಾಡೋ ಅಷ್ಟೊಂದು ಎಷ್ಟು ಟೈಮ್ ತಗೊಳ್ಳೋದು? ಒಂದು ಈರುಳ್ಳಿ ಕಟ್ ಮಾಡ್ಕೊಡಕ್ ಬಂದ ನೀನು? ಇಲ್ಲ ತಾನೇ. ಅವ್ರಿಗೆ ಲ್ಯಾಪ್ಟಾಪ್ ಇಟ್ಕೊಂಡು ಕೂತಿದ್ದಾರೆ ಆಲ್ರೆಡಿ. ಸೊ ಅವ್ರಿಗೆ ಕೆಲಸ ಇತ್ತು, ಅದಕ್ಕೆ ಅವರು ಹೆಲ್ಪ್ ಮಾಡಕ್ಕೆ ಬಂದಿಲ್ಲ. ನಮ್ಮ ಅತ್ತೆಯವರು ಕಬಾಬ್ ಎಲ್ಲ ಸುಟ್ಟು, ನಮ್ಮ ಅತ್ತೆಯವ್ರದ್ದೇ ಫುಲ್ಲು ಕಬಾಬ್ ಮಾಡಿದ್ದೆಲ್ಲ ನಮ್ಮ ಅತ್ತೆಯವರೇ. ಸೊ ಅವರೇ ಯಾವಾಗಲೂ ಕಬಾಬ್ ಮಾಡೋದು ನಮ್ಮ ಮನೆಯಲ್ಲಿ. ಇನ್ನು ಉಳಿದಿದ್ದನ್ನು ಮಾಡಿದ್ದಾಯಿತು. ನಮ್ಮ ಅತ್ತೆ ಇರ್ತಾರಲ್ವ ಹೆಲ್ಪ್ ಮಾಡೋಕ್ಕೆ, ಸೊ ಅದಕ್ಕೆ ಅವ್ರು ಬಂದಿಲ್ಲ. ಸದ್ಯಕ್ಕೆ ಇವಾಗ ಹೋಗ್ಬಿಟ್ಟು ಊಟ ಮಾಡೋಣ ಗೈಸ್, ಆಮೇಲೆ ಸಿಗ್ತೀನಿ. ಇಲ್ಲಿ ನೋಡಿ ಪಾಪುನ ಸ್ನಾನ ಎಲ್ಲ ಮಾಡಿ ರೆಡಿ ಮಾಡಿಸಿದ್ರೆ ಇಲ್ಲಿ ಬಂದು ಡೋಲ್ ಹೊಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಸೊ ಈ ಹುಡುಗರೆಲ್ಲರಿಗೂ ಲೀವ್ ಇರೋದ್ರಿಂದ ಇವ್ನು ಹಿಡಿಯೋಕ್ಕಾಗ್ತಿಲ್ಲ. ನಿನ್ನೆ ವೀಡಿಯೋನ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಗೈಸ್. ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಸೊ ನೋಡಿ ಮಳೆ ಬರ್ತಾ ಇತ್ತು. ಇದು 2025ನ ಫಸ್ಟ್ ಮಳೆ ಅಂತ ಹೇಳ್ಬೋದು. ಸೊ ಆ ಮಣ್ಣಿನ ಸ್ಮೆಲ್ಲು ಘಮ್ ಅಂತ ಬರ್ತಾಯಿತ್ತು. ಆ ಒಂದು ಫೀಲ್ ಮಾಡಿಕೊಂಡು ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಹೋಪ್ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.